ಟ್ರೈ ಮಾಡಿ ನಮ್ಮ ಸಾಕು ನಂಗೆ ಮೊಸರು ತಾಳಿಗೆ ತೋರ್ಸೋ ಹೊತ್ತಿಗೆ ಅಣ್ಣನೇ ಬಂದ್ಬಿಡ್ತಾರೆ ರೋಡಲ್ಲಿ. ತೋರಿಸ್ದೆ. ಐಬ್ರೋ ಮಾಡಿಸ್ಬೇಕಿತ್ತು, ಐಬ್ರೋ ಮಾಡಿಸಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಕ್ಲಿಪ್ಪಿಂಗ್ ಏನಿದೆ ಇದು ನಾವು ಸೋಮವಾರ ಊರಿಗೆ ಹೋಗೋಕ್ಕಿಂತ ಮುಂಚೆ ತಗೊಂಡಿದ್ದಂಥ ಕ್ಲಿಪ್ಪಿಂಗ್. ಕಾರ್ ತುಂಬ ಗಲೀಜಾಗಿದ್ದ ಕಾರಣ ನಾವು ಹಾಗೆ ಸ್ವಲ್ಪ ನೀಟಾಗಿ ವಾಶ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡಿಸ್ಕೊಂಡ್ವಿ. ಅವ್ರು ಬಂದಿದ್ದು ಸಿಕ್ಕಾಬಟ್ಟೆ ಲೇಟ್ ಆಯಿತು, ನಾವು ಹೊರಟಿದ್ದು ಸಿಕ್ಕಾಬಟ್ಟೆ ಲೇಟ್ ಆಯಿತು. ನೋಡಿ ನಮ್ಮ ತವ್ರ ಮನೆ ವ್ಲಾಗ್ ನಿಮಗೆ ಇಷ್ಟ ಆಗಬಹುದು. ಸ್ಪೀಡಲ್ಲಿ ಹೋಗ್ತಿದ್ಯಾ? ಫೋನ್ ಹಿಂಗೆ ಕುಣಿತಿದ್ದಿಲ್ಲ. ಫೋನ್ ಹಂಗೆ ಹಿಡ್ಕೊ ಬರ್ತ್ಕಣಮ್ಮ, ವರ್ಕ್ಸ್ ಇಡಬೇಕು ಹಿಂಗೆ. ನಿನ್ ಕೆಳಗಡೆ ಇಟ್ರೆ ಶೇಕ್ ಆಗಲ್ಲ. ನಾನೇ 100ರಲ್ಲಿ ಹೋಗ್ತಿದ್ದೀನಿ, ಅವ್ನು ಬೈಕಲ್ಲಿ ಹೋಗ್ತಾರೆ ನೋಡಿ. ಎಷ್ಟರಲ್ಲಿ ಅವ್ರು ಸ್ಪೀಡಾಗಿ ಹೋಗ್ತಿರ್ತಾರೆ ಅಲ್ಲಿ. ನಾನು ಎಷ್ಟರಲ್ಲಿ ಓಡಿಸ್ಬೋದು ನೋಡೋಣ ಹೇಳಿ. ಇವಾಗ 100 ಸಾಕು. ನಾನು ಓಡಿಸ್ತೇವೆ ಇವಾಗ ಟೈಮು ಗೈಸ್ 11:30 ಆಗಿದೆ. 11:30 ಮನೆಗೆ ಹೋಗ್ತಿದೀವಿ. ಹಬ್ಬ ಮಾಡಕ್ ಹೋಗ್ತಾ ಇದೀವಿ. ಹಬ್ಬ ಮಾಡಕ್ಕೆ 124 ನಿನ್ ಟೈಮ್ ಎಲ್ಲಿ ಹೋಯ್ತು? ಟೈಮ್ ಎಷ್ಟು? 11 ಗಂಟೆಲಿ ಪಾನಿಪುರಿ ತಿಂತಾ ಇದ್ದೀನಿ. ಇವರು ಎಗ್ ಫ್ರೈಡ್ ರೈಸ್, ಇಲ್ಲಿ ಎಗ್ ಚಿಲ್ಲಿ, ಆಮ್ಲೆಟ್ ಬರ್ತಾ ಇದೆ. ಆಲ್ಮೋಸ್ಟ್ 1 AM. ಇವಾಗ ರೀಚ್ ಆಗ್ತಿದ್ದೀವಿ ಗೈಸ್. ಇದೆಂತ ಯಾರು ಇಲ್ಲ. ಅಪ್ಪ ಖಾಲಿ ರೋಡು. ಕನ್ಸು. ಎದ್ದುಬಿಟ್ಟವ್ರೆ ಕಣೋ ಆಗ್ಲೇ. ನೀವು ಇಳ್ಕೋಬೇಕು. ನಾವು ಇಳ್ಕೋಬೇಕಲ್ವಾ? ನನ್ನ ಬ್ಯಾಗ್ ಎತ್ಕೊಂಡ್ಬಿಡ್ಬೇಕು, ಚಾರ್ಜರಲ್ಲಿ ಎತ್ಕೋಬೇಕು. ನಾನು ಉಲ್ಟಾ ಚಪ್ಪಲಿ ಹಾಕೊಂಡ್ಬಿಟ್ಟಿದ್ದೀನಿ. ಅಯ್ಯೋ, ಗುಡ್ ನೈಟ್. ನಮ್ಮಮ್ಮ ನೋಡಿ ರಂಗೋಲಿ ಬಿಟ್ಟಿದ್ರು. ಎಷ್ಟು ದೊಡ್ಡ ರಂಗೋಲಿ. ಫುಲ್ ಕಲರ್. ನಮ್ಮನೆಯವ್ರು ಕಾರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವಾಗ ಹೊರಡಬೇಕು. ಇವತ್ತು ನಾವು ಹಬ್ಬಕ್ಕೆ ನೇಟಿವ್ಗೆ ಬಂದಿದ್ದೀವಿ. ಸೊ ಐ ಥಿಂಕ್ ಇದು ಹಬ್ಬ ಆಗಿ ನೆಕ್ಸ್ಟ್ ಡೇ ವ್ಲಾಗ್ ಬರುತ್ತೆ. ಸೊ ಆದ್ರೂ ಪರವಾಗಿಲ್ಲ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವ್ರು ಮಾತ್ರ ಯಾವಾಗಲೂ ನಗ್ತಾ ಇರ್ತಾರೆ. ನನ್ನ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ರೆ ಸಾಕು, ನಗ್ತಾ ಇರ್ತಾರೆ ಸುಮ್ಮನೆ. ಸೊ ಇವಾಗ ಮನೆಗೆ ಬಂದ್ವಿ. ಸೊ ತವ್ರ ಮನೆಯಿಂದ ಬಟ್ಟೆ ಕೊಡಿಸ್ತಾರೆ ಅಲ್ವಾ, ಸೊ ಅದನ್ನು ತರಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಅಪ್ಪ ಏನಾದರೂ ತಂದರೆ ನನಗೆ ಇಷ್ಟ ಆಗಲಿಲ್ಲ, ಅದು ಇದು ಅಂತ ಏನಾದರೂ ಹೇಳ್ತೀನಿ ಅಂತ ಅಂದ್ಬಿಟ್ಟು ನೀವೇ ತೊಗೊಂಬರೋಗಿ ಅಂತ ಹೇಳಿದ್ರು. ಸೊ ಹಾಗಾಗಿ ಟೌನ್ಗೆ ಹೋಗ್ತಾ ಇದ್ದೀವಿ ತೊಗೊಂಬರೋಕ್ಕೆ. ಸ್ಯಾರಿ ಅಂತೂ ತೊಗೊಳ್ಳಲ್ಲ, ಸ್ಯಾರಿ ಆಲ್ರೆಡಿ ಇದೆ ತುಂಬ, ಅದನ್ನ ಹಾಕ್ಕೊಳ್ಳಲ್ಲ. ಅದಕ್ಕೋಸ್ಕರ ಡ್ರೆಸ್ ತರಕ್ಕೆ ಹೋಗ್ತಾ ಇದ್ದೀವಿ. ಏನಾಯ್ತಮ್ಮ? ಸೊ ಇವಾಗ ಹೋಗ್ತಾ ಇದ್ವಿ ಗೈಸ್. ಮಾರ್ನಿಂಗ್ ಎದ್ದು ಟಿಫನ್ ಮಾಡಿಕೊಂಡು ಇವಾಗ ಡ್ರೆಸ್ ತರಕ್ಕೆ ಹೋಗ್ತಾ ಇದ್ವಿ. ಚಪಾತಿ. ಹೋಗೋಣ, ಡ್ರೆಸ್ ತಗೊಂಡು ಬರೋಣ. ಗೈಸ್ ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ದೀವಿ ಗೈಸ್, ಆಯ್ತಾ?
ನಗ್ತಾ ಇದ್ದೀನಿ. ಇದೆ ಇಲ್ಲೇ ಗೈಸ್ ಬಂದಿರೋದು ಐಸ್ ಕ್ರೀಮ್ ತಿನ್ನೋಕ್ಕೆ ಫಲೂಡ, ಅಮೇರಿಕನ್ ಫಲೂಡ ತಿನ್ನೋಕ್ಕೆ ಬಂದಿದ್ದೀವಿ ಗೈಸ್. ನಾನು ನೀನು ನಾನು ತೋರಿಸಿ ಹೆಂಗೆ ಕಾಣಿಸ್ತೀನಿ ಅಂತ ಅರ್ಧ ತೋರಿಸಿ ಹೆಂಗಿದ್ದೀನಿ. ಇಂಟ್ರಪ್ಟ್ ಮಾಡೋದು ಜಾಸ್ತಿ ಗೈಸ್, ನೆಮ್ಮದಿಯಾಗಿ ಮಾಡೋದ್ರಲ್ಲ. ಇದು ಆ್ಯಕ್ಚುಲಿ ಹೋಲ್ಡಿಂಗ್ ತಗೋಬೇಕು. ಟ್ರೈ ಮಾಡಿ, ನಮ್ಮ ಚಂದ್ರಾಯಪಟ್ಟಣಕ್ಕೆ ಬಂದಾಗ ಟ್ರೈ ಮಾಡಿ. ಇಟ್ಸ್ ವೆರಿ ಟೇಸ್ಟಿ ಆ್ಯಂಡ್ ಎಮ್ಮಿ. ಎಲ್ಲಿ ಅಂದರೆ ಆಂಜನೇಯ ಟೆಂಪಲ್ ಇದೆಯಲ್ಲ ಅದ್ರ ಆಪೋಸಿಟ್ ಕರೆಕ್ಟಾಗಿ. ಅಲ್ಲಿ ಆಪೋಸಿಟ್ ಸಖತ್ತಾಗಿರುತ್ತೆ. ಅಮೇರಿಕನ್ ಫಲೂಡ ಅಂತ ಹೇಳಿ ಚೆನ್ನಾಗಿರುತ್ತೆ. ಫೋನ್ ಹಿಡ್ಕೊಳ್ಳಿ, ನಾನು ತಿಂತೀನಿ. ನಾನು ತಿನ್ನಕ್ಕೆ ಆಯ್ತಲ್ಲ ಗಾಯ್ಸ್. ಐಸ್ ಕ್ರೀಮ್ ನಾವು ತಿಂದ್ಬಿಟ್ಟು ಮನೆಗೂ ತೊಗೊಂಡು ಹೋಗ್ತಾ ಇದ್ದೀವಿ. 2 ತೊಗೊಂಡಿದ್ದೀವಿ, ನಮ್ಮ ಮಮ್ಮಿಗೆ ಮತ್ತು ನಮ್ಮ ಅಣ್ಣಂಗೆ. ಅಡ್ಡ ಬನ್ನಿ ಹಿಂಗೆ ಅಡ್ಡ ಬನ್ನಿ. ಇವ್ರೊಂದು ತಿಂದರು, ನಾನೊಂದು ತಿಂದೆ, ಆಮೇಲೆ ಅಮ್ಮಗೆ ಅಣ್ಣಗೆ ತೊಗೊಂಡಿದ್ದೀವಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಎಷ್ಟು ಗಂಟೆ ಟೈಮು? 3 ಗಂಟೆ. ನಾವು ಬಂದಿದ್ದು 11:30ಗೆ ಬಂದು 3 ಗಂಟೆಗೆ ಹೋಗ್ತಾ ಇದ್ದೀವಿ. ಊಟ ಮಾಡಬೇಕು. ಸಾಕು ನನಗೆ. ಮೊಸರು ತಾಳೆಂಗೆ ನಾನು ಸಾಕು, ಆಮೇಲೆ ಹಾಕ್ಸ್ಕೊತೀನಿ. ನಾನು ಜಾಸ್ತಿ ತಿನ್ಬಿಟ್ಟು ಮಮ್ಮಿ ನನಗೆ ಬಡಿಸು ಮಮ್ಮಿ. ಅವ್ರ ಐಸ್ ಕ್ರೀಮಲ್ಲೇ ಹೊಟ್ಟೆ ತುಂಬ್ಕೊಂಬಿಟ್ಟವ್ರೆ. ನೀನು ತೊಗೊಂಡ್ರೆ ನಾನು ತೊಗೊಂಡಿದ್ದು ಇವಳು ತಿನ್ಕೊಬಿಟ್ಲು, ಸ್ವೀಟ್ ಇಲ್ಲ ಅಂತ. ಇಲ್ಲಿ ಇಡು ಮಮ್ಮಿ, ಹಾಕೋತೀವಿ. ಕೋಟಿದು ಇವಾಗ ಭರ್ಜರಿ ಊಟ ಮಾಡುವ. ಮೊಸರು ಗುಜ್ ತಗೊಂಬನ್ನಿ. ಫೋಕಸ್ ಕರೋ. ಮನೆ ಊಟ ಅಲ್ವಾ? ಹೋಟೆಲಲ್ಲಿ ನಾವು ಎಷ್ಟೇ ತಿಂದ್ರು ನಾನು ಮನೆ ಊಟ ತಿನ್ನಂಗಾಗಲ್ಲ. ಊಟ ಮಾಡೋದು ಸರಿಯಾಗಿ ಆಗೈತೆ ನೋಡು. 1 ವರ್ಷ ಮಾಡಿದೆ 2 ಗಂಟೆ ಆಗೈತೆ ಅಂತ. ಏನು ಪಾಪ? ಮೊಸರು ಗೊಜ್ಜು ಮಾಡಿಲ್ಲ, ಹ್ಞೂ ಸಕ್ಕರೆ ಅಪ್ಪಿ 2 ಗಂಟೆ ಆಗೈತೆ. ತಪ್ಪಿಸ್ಕೊಂಡ್ಬಿಡ್ತಾರೆ ಅಂತ ಬೈದ್ಬಿಟ್ಟಕ್ಕೆ ನಾವು ಒಂದೇ ವಸ್ತು ನಾ ಟೈಮೇ ನೋಡಿಲ್ಲ. ಪೇಟಿಎಂ ಕರೋ. ಕುದುರೆ ಕಾಣಿಸ್ತೈತೆ. ಕುದುರೆ? ಏನು ಕುದುರೆ? ನೀರು ಬೇಕು? ಒಂಚೂರು ಸಪ್ಪೆ. ಬೇರೆ ಇಸ್ಕೊಂಡ್ರೆ ಇಲ್ಲ ಪರವಾಗಿಲ್ಲ, ಸಾಕು. ಸೂಪರ್ ಆಗಿದೆ ಮಮ್ಮಿ. ಹಂಗಾರೆ ಬಿಟ್ಟು ಮಧ್ಯಾಹ್ನ ಇಯರಿಂಗ್ ಇವಾಗ ಬಿಚ್ಚಿಟ್ಟೆ. ತಿನ್ನೀರು ಅಪ್ಪಾಜಿಯರ ತಿನ್ಬೇಕಾ? ಪಾಪ ಒಂದೇ ರೇ ಅಂತ ಕೂಗ್ತಾ. ಕಂತಾಶ ಮಾವಳ ಮೈಂಡ್ ಬ್ಲೂಡಿಂಗ್ ಅಂತ ಹೇಳ್ತಾನೆ ಗೊತ್ತೆ ಯಾವುದೋ ಮೂವಿಗೆ. ಬಂದ್ಬಿಟ್ಟು ಹೋಗಿ ಇಲ್ಲಿಗೆ. ನಾಳೆನಾ? ಅದೇ ಕೊಟ್ಟೆ ನನಗೆ ಚಿಕನ್ ಮಟನ್